ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಚಟಾಪಟ ಚಂದ್ರು ಹೋಟ್ಲಿಗೆ ಒಬ್ಬರು ಬರ್ತಾರೆ ಗೆಸ್ಟು. ರುಚಿಯಾದ ಅಡುಗೆ ಮನೇಲಿ ಮಾಡ್ತಾಯಿದ್ರು. ಅಣ್ಣ ನಾನು ನಿಮ್ಮ ಮನೇಲಿ ಮಾಡಲೇಬೇಕು, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ಲೇಬೇಕು ಅಂದರು. ಬನ್ನಿ ಮೇಡಮ್ ಅಂದೆ. ಅವ್ರು ನಾನು ಮಾಡೋದು ಫಸ್ಟ್ ಅಡುಗೆ ಸಿಹಿ ಅಡುಗೆನೇ. ಒಂದು 4-5 ಅಡುಗೆ ಮಾಡೋಣ, ಆದರೆ ಫಸ್ಟ್ ಅಡುಗೆ ಬಂದು ಸಿಹಿ ಮಾಡ್ತೀನಿ. ದೇವಸ್ಥಾನಗಳ ಪ್ರಸಾದ ಎಲ್ಲ ತಿಂತಾಯಿರ್ತೀವಿ. ಆ ದೇವಸ್ಥಾನದ ಪ್ರಸಾದ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಎಲ್ಲ ಕೊಡ್ತಾರೆ. ಕೊಟ್ಟಾಗ ಇಷ್ಟ ಹಾಕ್ಬಿಡ್ತಾರೆ. ಅಷ್ಟು ನಮಗೆ ತುಂಬ ಖುಷಿಯಾಗುತ್ತೆ ಆ ಪ್ರಸಾದ ತಿನ್ನಬೇಕು ಅಂತ. ಇಷ್ಟೇ ಸಿಗುತ್ತಲ್ಲ, ಇವತ್ತು ಇವ್ರು ಮಾಡಿದ್ಮೇಲೆ ಜಾಸ್ತಿ ತಿನ್ನಬೇಕು ಅಂತ ಕರೆಸ್ತಾ ಇದ್ದೀನಿ. ಸಿಹಿ ಪ್ರಸಾದ ಒಂದು ಮಾಡ್ತಾಯಿದ್ದಾರೆ, ಸಿಹಿ ಪೊಂಗಲ್ ಅಂತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೆಂಗಿದ್ದೀರಾ ಮೇಡಮ್ ಅವರೇ? ನಮಸ್ಕಾರ ಮೇಡಮ್, ಹೆಂಗಿದ್ದೀರಾ? ಚೆನ್ನಾಗಿದೆ ನೋಡಿ. ನಿಮ್ಗೆ ಇವತ್ತು ಕೇಳ್ತಾ ಇದ್ರಿ, ಭಾಳ ದಿನದಿಂದ ನಿಮ್ಮ ಮನೇಲಿ ಅಡುಗೆ ಮಾಡ್ತಾಯಿದ್ರಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ರುಚಿಯಾದ ಒಂದು ಅಡುಗೆ ಮಾಡಿ ಖುಷಿಯಾಗಿ ಕೊಟ್ಬಿಡಿ. ಏನು ಮಾಡಬೇಕು ಅಂದರೆ ನಾನು ಎಲ್ಲ ಐಟಮ್ ನೀವು ಹೇಳಿದ್ರಿ, ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೀವು ಮಾಡೋದೇ ಹಿಂಗೆ ಅಂತ ಇರೋದೇ ಖುಷಿಯಾಗಿ ಪ್ರಪಂಚಕ್ಕೆ ತೋರಿಸ್ತಾ ಇರೋದು. ಓಕೆ ಅಣ್ಣ. ಹ್ಞೂ ಮೇಡಮ್. ಈಗ ಏನು ಮಾಡ್ತಾಯಿದ್ದೀರಿ ಮೇಡಮ್? ಸೊ ಇವತ್ತು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀವಿ. ಸಿಹಿ ಪೊಂಗಲ್, ಸಿಹಿ ಪೊಂಗಲ್ ದೇವಸ್ಥಾನದ ಪ್ರಸಾದ ಅಂತ ಹೇಳಿದ್ರಿ. ಸೊ ದೇವಸ್ಥಾನದ ಪ್ರಸಾದ ಇಷ್ಟಿಷ್ಟು ತಿನ್ನಿಸ್ತಾ ಇದ್ರಿ, ಇವತ್ತು ನಮ್ಗೆ ಜಾಸ್ತಿ ತಿನ್ನಿಸ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ. ಒಂದು ಕುಕ್ಕರ್ ಕೇಳಿದ್ರಿ, ಫಸ್ಟು ಕುಕ್ಕರ್ ಇಟ್ಬಿಟ್ಟು ನಿಮ್ಮ ಬಲಗೈಯಿಂದ ದೀಪಾಲಂಕಾರ ಬೆಳಗಿಸ್ಬಿಡಿ. ಹಾಂ, ಈಗ ದೀಪಾಲಂಕಾರ ಬೆಳಗಿದೆ ಮೇಡಮ್. ಈಗ ಏನೇನು ಮಾಡಬೇಕು ಅಂತ ಅಕ್ಕಿ ಎಲ್ಲ ತೊಳೆಸಿಟ್ಟಿದ್ದೀನಿ. ಸೊ ಅಕ್ಕಿ 1 ಕಪ್ಪು. 1 ಕಪ್ಪ? ಓ, ಎಲ್ಲ ಅಳತೆ. ಹೌದು. ಓಕೆ ಓಕೆ ಓಕೆ. ಅದಕ್ಕೆ ಆಮೇಲೆ ಹೆಸರುಬೇಳೆ 1 ಕಪ್ಪು. ಆಯಿತು ಮೇಡಮ್. ಇದಕ್ಕಾಗುವಷ್ಟು ನೀರು ಹಾಕ್ಬಿಟ್ಟು ಓಕೆ, ಒಂದು 3 ವಿಸಿಲ್ ತರಿಸ್ಕೊಂಡ್ಬಿಡು. ನೀರು ಎಷ್ಟು ಹಾಕೋದು ನಡೆಯುತ್ತೆ? ಅಳತೆ ಒಂದು 4 ಕಪ್. 1 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕಬೇಕು. ಅಲ್ಲ, ಸೊ ಅಕ್ಕಿ 1 ಕಪ್ಪು, ಬೇಳೆ 1 ಕಪ್ ಆಯ್ತು. 2 ಆಯಿತು. 2 ಕಪ್ಸ್. ಸೊ 4. ಈಗ ಇದು ಅಳತೆಲೆ ಹಾಕೊಂಬಿಡೋಣ. ಹೌದು. ಈಗ ನೋಡಿ, 1 ಮನೆಯಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ. ನಾವಂತೂ ಮನೆಗೆ ಹೋಗಿ ಬಾರಿಸ್ಬಿಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿ ಸಿಹಿ ಪ್ರಸಾದ ಮಾಡಿ ಈಗ 4 ಹಾಕಿದ್ದೀವಿ. ಇನ್ನೊಂದು 2 ಹಾಕ್ಬಿಡೋಣ, ಸ್ವಲ್ಪ ಜಾಸ್ತಿ ಮಾಡ್ಬಿಡೋಣ. ಸರಿ ಅಣ್ಣ, ನಾನು ಹಾಕ್ತೀನಿ, ನೀವು ತಿರುಗಿಸ್ಕೊಡಿ. ಐದು, ಇದೊಂದು 6 ಸಾಕು. ಹೊಗೆ ಬಂದಮೇಲೆ ಇಡೋಣ. ಇಟ್ಬಿಡಿ ಅಣ್ಣ, ಪರವಾಗಿಲ್ಲ. ಇಟ್ಬಿಡೋದಾ? ಈಗ ಇದೆರಡು ಪಕ್ಕಕ್ಕೆ ಇಟ್ಬಿಡ್ತೀನಿ. ಈಗ ಏನೇನು ಸಾಮಗ್ರಿಗಳು ಇದಕ್ಕೆ ಹಾಕ್ತಾರೆ ಮೇಡಮ್? ಈಗ ಅಕ್ಕಿ ಹಾಕಿದ್ರಿ, ಸೊ ಅಕ್ಕಿ ಬೇಳೆ ಹಾಕಿದ್ದೀವಿ. ಬೇಳೆ ಹಾಕಿದ್ದೀರಾ. ಸೊ 1.5 ಕಪ್ ಅಷ್ಟು ಬೆಲ್ಲ, ತುಪ್ಪ, ಡ್ರೈ ಫ್ರೂಟ್ಸ್. ಇದರಲ್ಲಿ ಪಿಸ್ತಾ, ಬಾದಾಮು, ದ್ರಾಕ್ಷಿ, ಗೋಡಂಬಿ ಇದೆ. ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಪಚ್ಕರ್ಪೂರ ಘಮ ಘಮ. ಮೇಡಮ್, ಇದು ಮನೆಯಲ್ಲೆಲ್ಲ ಅಡುಗೆ ಮಾಡ್ತಿದ್ರಲ್ಲ, ಮಕ್ಕಳಿಗೆ ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಗಿ ಏನೇನು ಕೇಳ್ತಾರೆ ಮೇಡಮ್ ಊಟ? ಎಲ್ಲ ವೆರೈಟಿ ಕೇಳ್ತಾರೆ. ಬಟ್ ನಮ್ಮ ಮನೇಲಿ ಮೇಜರ್ ಅಂದ್ರೆ ನಾನ್ ವೆಜ್ ಓಡೋದು. ಹೌದು. ಸೊ ನಾನ್ ವೆಜ್ ಅಲ್ಲಿ ಅಂದ್ರೆ ಚಿಕನ್, ಫಿಶ್ ಜಾಸ್ತಿ. ಮಟನ್ ಅಂದ್ರೆ ನಮ್ಮ ರಘು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಿಂದ ನಾನ್ ವೆಜ್ ಅಂತೂ ಕಂಪಲ್ಸರಿ ನಮ್ಮ ಮನೇಲಿ. ವೆಜಿಟೇರಿಯನ್ ಅಲ್ಲಿ ಅಂದ್ರೆ ಪನ್ನೀರು. ಸೊ ಈ ತರ ಡಿಶಸ್ ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಮಾಡ್ತಿದ್ರು. ಇವತ್ತು ನೀವು ಸಿಹಿ ಪೊಂಗಲ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಕಾರ್ಯಕ್ರಮ ಫಸ್ಟ್ ಟೈಮ್ ನಿಮ್ಮ ಚಾನಲ್ಗೆ ಬರ್ತಾ ಇದೀವಿ, ಅಡುಗೆ ಮಾಡ್ತಾ ಇದೀವಿ. ಓಕೆ. ಸೊ ನಾನು ಒಂದು 6 ತಿಂಗಳು 7 ತಿಂಗಳಿಂದ ಕೇಳ್ತಾನೆ ಇದ್ದು ಬಂದು ಮಾಡ್ಕೊಡ್ತೀನಿ ಅಂತ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಸಿಹಿ ಪೊಂಗಲ್ ಮಾಡೋಣ ಅಂತ ಬಂದಿರೋದು. ಥ್ಯಾಂಕ್ ಯು ಮೇಡಮ್. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮೇಡಮ್? ದೊಡ್ಡವಳು BBN ಬಿಸ್ನೆಸ್ ಅನಾಲಿಟಿಕ್ಸ್ ಓದ್ತಿದ್ದಾಳೆ. ಓಕೆ ಮೇಡಮ್. ಚಿಕ್ಕವಳು ಈಗ ಪ್ರೆಪ್ 2 ಅಲ್ಲಿ. ಓಕೆ ಮೇಡಮ್. ಅದ್ರ ಮೇಲೆ ಮನೇಲಿ ಬೇರೆ ಇನ್ನ 3 ಮಕ್ಕಳಿದ್ದಾರೆ. 3 ಮಕ್ಕಳಿದ್ದಾರೆ. ಒಂದು ಲ್ಯಾಬ್ ಇದೆ, 2 ಸ್ವಿಡ್ಜಿ ಇದೆ. 1 ಲ್ಯಾಬ್ ಇದೆ, 2 ಸ್ವಿಡ್ಜಿ ಇದೆ. ಎಲ್ಲ ನೋಡಿದ್ದೀವಲ್ಲ, ಮನೆಗೆ ಹೋಗಿ ಅಂದಿದ್ದೀವಿ. ದೇವ್ರ ಪೂಜೆಗಳಿಗೆಲ್ಲ ಮಾಡ್ತಾ ಇರ್ತಾರೆ, ಹೋಗಿದ್ದೆ. ಅವ್ರು ಭಾಳ ದಿನದಿಂದ ಕೇಳಿದರು. ಇವತ್ತು ನಾನು ಬಂದೇ ಬರ್ತೀನಿ, ಒಂದು ಸಿಹಿ ಪೊಂಗಲ್ ಮಾಡ್ತೀನಿ ಅಂದರು. ತುಂಬ ಖುಷಿಯಾಗಿದೆ ಮೇಡಮ್. ಈಗ ಇದು ಎಷ್ಟು ವಿಷಲ್ ಆಗಬೇಕು ಮೇಡಮ್? ಒಂದು 2 ರಿಂದ 3 ವಿಷಲ್. ಓಕೆ. ನಾವು ಅಷ್ಟೊಳಗೆ ಏನನ್ನ ಬೇರೆ ಕಾರ್ಯಕ್ರಮ ಮಾಡ್ಕೋಬೇಕಾ? ಇಲ್ಲ ಇದು ಕೂಗಿದ ಮೇಲೆ? ಇದು ಕೂಗಿ ತಣ್ಣಗಾಗೋ ಟೈಮಲ್ಲಿ ಬೆಲ್ಲ ಮಾಡೋಣ. ಈಗ ಒಂದು ಕೆಲಸ ಮಾಡೋಣ, ಕುಕ್ಕರ್ 3 ವಿಷಲ್ ಆಗೋವರೆಗೂ ಕಾದ್ಬಿಡೋಣ. ಆಗಿದ ತಕ್ಷಣ ಬೆಲ್ಲಕ್ಕೆ ಒಂದು ಪಾನಿ ಇಟ್ಬಿಟ್ಟು ರೆಡಿ ಮಾಡೋದು. ಈಗ 3 ವಿಷಲ್ ಆಗಿದೆ, ಇಂಧನವನ್ನು ಆಫ್ ಮಾಡಿಬಿಡೋಣ. 5 ನಿಮಿಷ ಆದಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಪ್ರೆಷರ್ ಕಮ್ಮಿ ಆದಮೇಲಿಂದ ನಾವು ಬೆಲ್ಲ ಮಾಡ್ಕೊಳ್ಳೋಣ ಅಲ್ವಾ? ಓಕೆ ಮೇಡಮ್, ಧನ್ಯವಾದ. ಈಗ ಇಲ್ಲ ಇದು
ಇದು ಪಕ್ಕದ ಮನೇಲಿ ಇಟ್ಬಿಟ್ಟಿರ್ತೀನಿ. ಆಮೇಲಿಂದ ತವ ಇಟ್ಬಿಡೋಣ ಬಾಣಲೆ. ಇದು ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಅದು ಪ್ರೆಷರ್ ಕಮ್ಮಿ ಆಗ್ತಿದ್ದಂಗೆ ಬೆಲ್ಲನೂ ರೆಡಿ ಇದೆ. ಈಗ ಇದನ್ನು ತೆಗೆದುಬಿಡೋಣ. ನಿಮಗೆಲ್ಲ ಹದವಾಗಿ ಬೆಂದಿದೆಯಾ ನೋಡ್ಕೊಬಿಡೋಣ ಫಸ್ಟು. ಈಗ ಏನು ಮಾಡ್ತೀರಾ ಮೇಡಮ್? ದೀಪ ಬೆಳಗಿಸ್ಲಾ? ದೀಪ ಬೆಳಗಿದೆ. ಚೂರು ಹೆಚ್ಚು ಗೊತ್ತು. ಸ್ವಲ್ಪ ಬೆಲ್ಲ ಕಾಯಲು ಅದು ಏನಿಲ್ಲ, ಶಾಸ್ತ್ರಕ್ಕೆ ಮಾತ್ರ. ಇದು ಆರ್ಗ್ಯಾನಿಕ್ಕಾ ಬೆಲ್ಲ? ಆರ್ಗ್ಯಾನಿಕ್ ಬೆಲ್ಲ. ನೋಡಿ ಇವಾಗೆಲ್ಲ ತಾಕತ್ಕಿ ದೆವ್ವ ಎಲ್ಲ ಬಂದಿದೆ. ಇದೊಂಚೂರು ಕರ್ಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇದು ನಾಟಿ ಬೆಲ್ಲ. ಇದು ಪೊಂಗಲ್ಗೆಲ್ಲ ಆ್ಯಕ್ಚುಲಿ ಕಲರ್ ಚೆನ್ನಾಗಿ ಬರುತ್ತೆ. ಹೌದು, ಅದು ನಿಜ. ಇದಾಗಿದೆ ಬೆಲ್ಲ ಚೆನ್ನಾಗಿ. ಅದು ಸ್ವಲ್ಪ ಕರಗಬೇಕು. ಆಫ್ ಮಾಡಿಬಿಡಿ. ಇವಾಗ ಇದನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಬಿಡೋಣ. ಮಾಡಿಬಿಟ್ಟು ಇದಕ್ಕೇನೆ ಬೆಲ್ಲ ಹಾಕ್ಬಿಡೋಣ ಅಲ್ವಾ? ಇಟ್ಕೊಂಬಿಡಿ, ನಾನು ಹಾಕ್ತೀನಿ. ಓಕೆನಾ? ಸ್ವಲ್ಪ ಬೆಲ್ಲನ ಸೋಸ್ಬಿಡ್ತೀವಿ. ಸಾರಿ ಬೆಲ್ಲನ ಸೋಸ್ಬಿಡೋಣ. ಇದೇನಕ್ಕೆ ಮೇಡಮ್ ಇದು ಕಾರಣ ಸೋಸೋದು? ಅದರಲ್ಲಿ ಏನಾದ್ರು ಇಂಪ್ಯೂರಿಟೀಸು ಅದು ಇದೇನಾದರೂ ಇದ್ದರೆ ಹೋಗಲಿ ಅಂತ. ನಿಜಾನೇ. ಕಮ್ಮಿ ಹಿಂಗೆ ನೋಡಿ ಕಲರ್ ಹೆಂಗೆ ಬಂದ್ಬಿಡ್ತಲ್ಲ. ದೇವಸ್ಥಾನದ ಪ್ರಸಾದ. ಇದೇ ಟೈಮಲ್ಲಿ ಒಂಚೂರು ತುಪ್ಪ ಹಾಕ್ಕೋಬೇಕು. ತುಪ್ಪನ? ತುಪ್ಪ ಎಷ್ಟು ಹಾಕಿದ್ರು ಅಷ್ಟು ಸ್ವಾದ. ಹೌದು. ಫಸ್ಟ್ ಒಂಚೂರು ಹಾಕ್ಕೊಳ್ಳೋಣ. ಇದೆಲ್ಲ ನೀವು ನಿಮ್ಮ ತಾಯಿ ಮನೆಯಲ್ಲೇ ಕಲ್ತ್ಬಿಟ್ಟಿದ್ರಾ? ಹೌದಣ್ಣ. ಮಮ್ಮಿ, ನಮ್ಮ ಅಕ್ಕ. ಓಕೆ. ಯೂಟ್ಯೂಬು. ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲೆಲ್ಲ ನೋಡಿದ್ರಾ? ಡೆಫಿನೆಟ್ಲಿ ಅಣ್ಣ. ನಿಮ್ಮ ಬೆಳ್ಳುಳ್ಳಿ ಕಬಾಬ್ ನಮ್ಮ ಮನೇಲಿ ಸೂಪರ್ ಹಿಟ್ಟು. ನಿಮ್ಮ ಮಗಳು ಅವಾಗ ಹೇಳ್ತಾ ಇರ್ತಾರೆ. ಹೌದು, ಬೆಳ್ಳುಳ್ಳಿ ಕಬಾಬ್. ಅವಳು ನಿಮ್ಮನ್ನು ಕರೆಯೋದೇನೆ ಬೆಳ್ಳುಳ್ಳಿ ಕಬಾಬ್ ಮಾಮ ಅಂತ. ಹೌದು. ತುಪ್ಪ ಹುಯ್ದಷ್ಟು ಸ್ವಾದ ಜಾಸ್ತಿ. ನಾನು ಕ್ವಾಟ್ಲೆ ಕಿಚನಲ್ಲಿ ಸೆಮಿ ಫೈನಲ್ ಮಾಡಿದ್ದೆ ಸಿಹಿ ಪೊಂಗಲ್. ಪುಳಿಯೋಗರೆ ಸಿಹಿ ಪೊಂಗಲ್ ಮಾಡಿದ್ದೆ. ಇದಕ್ಕೆ ಬೆಸ್ಟ್ ಆಫ್ ದ ವೀಕ್ ಬಂದಿತ್ತು. ಆಮೇಲೆ ಫೈನಲ್ಗೆ ಹೋಗಿದ್ದೆ. ಇವತ್ತು ನೀವು ನೋಡ್ಬಿಟ್ಟು ಇದನ್ನು ನಮಗೆ ಭಾಳ ಖುಷಿ ಆಯಿತು. ಆಗ ಅಯ್ಯೋ 1 ಲೀಟ್ರ್ ಹುಯ್ಯಿರಿ, ಏನು ತುಪ್ಪ ಹುಯ್ಯೋಕ್ಕೇನಿದೆ, ರುಚಿ ಇರುತ್ತೆ ತಾನೆ. ಮನೇಲಿ ಇನ್ನೂ ರುಚಿಕರವಾದ ಅಡುಗೆಗಳು ಏನೇನು ಮಾಡ್ತೀರಾ ಮೇಡಮ್? ವೆಜ್ಜಲ್ಲಿ ಅಂದರೆ ಚಿತ್ರಾನ್ನ ಫೇವ್ರೇಟ್ ಅಣ್ಣ ನಮ್ಮ ಮನೇಲಿ ನಾನು ಮಾಡೋದು. ಬಿಸಿಬೇಳೆ ಬಾತು, ವಾಂಗಿ ಬಾತು. ಓಕೆ. ಆಮೇಲೆ ಎಲ್ಲ ನೀವೇ ಮಾಡ್ಕೊತೀರಾ ಪೌಡ್ರಸು? ಹೌದು, ಎಲ್ಲ ಮಸಾಲೆ ನಾವೇ ಮಾಡ್ಕೊತೀವಿ. ಈ ಮಳೆಗಾಲದ ಮನೇಲಿ ಸಾಂಬಾರು ಪುಡಿ ಎಲ್ಲಾನು. ಓಕೆ. ಈಗ ಏನು ಮೇಡಮ್ ಅದು? ಇದು ಪಚ್ಕರ್ಪೂರ. ಓಕೆ. ಫಸ್ಟ್ ಒಂಚೂರು ಇಲೈಚಿ ಪೌಡರ್ ಹಾಕೋಣ. ಓಕೆ. ಅಡುಗೆ ಮುಗ್ದೋಗಿದೆ ಅನಿಸ್ತದೆ. ಆಲ್ಮೋಸ್ಟ್ ಮುಗೀತಣ್ಣ. ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಾರೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಒಂಚೂರು ಹುರ್ಕೋಬೇಕು ತುಪ್ಪದಲ್ಲ ಮೇಡಮ್. ಇದನ್ನು ನಾನು ದೀಪಾಲಂಕಾರ ಬೆಳಗಿಸ್ತೀನಿ. ಇದನ್ನು ಶಿಫ್ಟ್ ಮಾಡಿ ಹೇಳಿ. ಈಗ ನೀವು ತುಪ್ಪಕ್ಕೆ ಕಾಯಿಸೋಕ್ಕೆ ರೆಡಿ ಮಾಡಿಬಿಡಿ. ಓಕೆ. ತುಪ್ಪಗಳ ಸುರಿಮಳೆ ಇದು. ಈ ತುಪ್ಪ ಎಷ್ಟಿರುತ್ತೋ ಅಷ್ಟೇ ಟೇಸ್ಟ್ ಅಣ್ಣ. ತುಪ್ಪ ಬಿಸಿಯಾಗಿದೆ ಅಣ್ಣ. ಇದಕ್ಕೆ ಒಂಚೂರು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕಿದ್ದೀರಾ. ಫುಲ್ಲಿ ಲೋಡೆಡ್. ಕೆಂಪಗಾಗೋವರೆಗೂ ಹುರ್ಕೋಬೇಕು. ಚೂರು ಬೇಯಬೇಕು, ಲೈಟಾಗಿ ಬ್ರೌನಿಶ್ ಬರಬೇಕು ಅಷ್ಟೇ. ಇನ್ನು ಮೀನ್ವೈಲ್ ಇಲ್ಲಿ ತುಪ್ಪ ಎಲ್ಲ ಮೇಲೆ ಬಂದಿದೆ. ಸೊ ಇದು ಮೇಲೆ ಬಂದರೆ ಆಗಿದೆ ಅಂತ. ಅದು ನಿಜ. ಈಗೆಲ್ಲ ಮೇಲಕ್ಕೆ ಬರ್ತಾ ಇದೆ. ಹೌದು. ಈಗ ಇನ್ನು ಒಗ್ಗರಣೆ ಕೊಟ್ಟ ಇನ್ನು ಮೇಲೆ ತುಪ್ಪ ಹಂಗೆ ಇರುತ್ತೆ. ತಿಂತಾಯಿದ್ರೆ ಕೈಯೆಲ್ಲ ಘಮ. ಇನ್ನೊಂದೇನೋ ಒಂದು ಐಟಮ್ ಇಟ್ಟಿದ್ದೀರಾ? ಇದು ಪಚ್ಕರ್ಪೂರನ. ಇದೆಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಎಂಡಿಂಗ್. ಹೌದು. ಅದು ಒಂದೊಂದು ಸೈಡಲ್ಲಿ ಇಟ್ಬಿಟ್ರೆ ಮರ್ತ್ಬಿಡ್ತೀವಿ. ಎಲ್ಲ ಪಕ್ಕದಲ್ಲಿದ್ದರೆ ಅಡುಗೆ ಮಾಡೋಕ್ಕೆ ಈಸಿ. ಮರ್ತ್ಬಿಟ್ರೆ ತಿರ್ಗಿ ಅವಾಗ ಒಂದೊಂದು ಕೊಯ್ತಾ ಇರಬೇಕು. ಕರೆಕ್ಟ್. ನಾನು ಇಂಧನ ಆಫ್ ಮಾಡ್ತೀನಿ. ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ತೀನಿ. ಹಾಕ್ಲಾ? ಹಾಕಿ. ನೀವೇನು ಕೇಳೋದೇ ಬೇಡ. ನೀವೇನಿದ್ರು ನ್ಯಾಚುರಲ್ ಅಡುಗೆ. ಇಲ್ಲೇನು ಇದೇ ಇಲ್ಲ ಮೇಡಮ್. ತಿರುಗಿಸ್ಕೊಡ್ಲಾ? ಅಂದರೆ ನಿಮ್ಮ ಕೈಯಲ್ಲಿ ತಿರುಗಿಸೋದು.
ತುಪ್ಪ ಅಂತೂ ಸೈಡಲ್ಲೆಲ್ಲ ಬರ್ತಾ ಇದೆ. ಈಗ ಪಚ್ಕರ್ಪೂರ ಹಾಂ ರೆಡಿ ಇದೆ ಮೇಡಮ್. ನೋಡಿ ಪ್ರಸಾದಕ್ಕೆ ಒಂದು ಪ್ರೆಸೆಂಟೇಷನ್ಗೆ ಒಂದು ಐಟಮ್ ಇಟ್ಬಿಟ್ರೆ ನಾವು ಬಾರಿಸ್ತಾನೆ ಇರೋದೆ. ಅದು ತುಂಬ ಬಿಸಿ ಇರುತ್ತೆ ಅಲ್ಲ ಮೇಡಮ್? ಹೌದು. ತಿರುಗಿ ಈಗ ಇದು ಪಕ್ಕ ಆಗಿದೆ ಅಣ್ಣ ಮೇಡಮ್. ಈಗ ಮಕ್ಕಳು ನಿಮ್ಮ ಮನೇಲಿ ಯಾರು ತುಂಬ ಇಷ್ಟಪಡ್ತಾರೆ ಮೇಡಮ್? ಇದು ಚಿಕ್ಕವಳು. ನಮ್ಮ ದೊಡ್ಡವಳು ಖಾರ ಜಾಸ್ತಿ, ಚಿಕನ್ನು ಅದು ಇದು. ಓಕೆ. ಚಿಕ್ಕವಳಿಗೆ ಸ್ವೀಟು. ಮಕ್ಕಳು ಇವತ್ತೆಲ್ಲ ಭಾಳ ಅವ್ರು ಏನು ಖುಷಿ ಪಡ್ತಾರೋ ಅದನ್ನು ಮಾಡಿಕೊಡ್ಬೇಕಲ್ಲ ನಾವು. ಹೌದಣ್ಣ, ಆಚೆ ತಿನ್ನೋದಕ್ಕಿಂತ. ಆಮೇಲೆ ನಿಮ್ಮ ಮನೆ ಪಕ್ಕದಲ್ಲೂ ಅವಾಗ ಮಸಾಲೆ ಸ್ಮೆಲ್ ಬರ್ತಾನೆ ಇರ್ತದೆ ಮಠದ್ದು. ಹೌದಣ್ಣ. ಸೊ ಇದಾಗಿದೆ. ಓಕೆ. ಇನ್ನು ಇದಕ್ಕೆ ಸರ್ವಿಂಗ್ ಮಾಡ್ಕೋಬೇಕು. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ನಾನು ಸರ್ವಿಂಗ್ ಪ್ಲೇಟ್ ತಂದಿದ್ದೀನಿ ಮೇಡಮ್. ನೋಡಿ ನಿಮಗೊಂದು ನಮಗೊಂದು ಅಲ್ಲೆಲ್ಲ ಇಷ್ಟಿಷ್ಟು ಕೊಡ್ತಾಯಿದ್ರು ಪ್ರಸಾದ. ಮೇಡಮ್ ಅವರೇ ಪ್ರಸಾದ ಮಾಡಿಕೊಟ್ಟಿದ್ದೀರಾ, ಜನಕ್ಕೆಲ್ಲ ಹೇಳಿಬಿಡಿ. ನೋಡಿ ನೀವು ಕಲ್ತ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ. ದೇವಸ್ಥಾನ ಪ್ರಸಾದ ಒಂದೊಂದು ಇಷ್ಟಿಷ್ಟು ಕೊಡ್ತಾರೆ, ಮನೆಯಲ್ಲೇ ಈ ಥರ ಎಲ್ಲ ಹಾಕ್ಕೋಬೋದು, ಖುಷಿಯಾಗಿ ಮಾಡ್ಕೋಬೋದು. ಅದನ್ನು ಕಲ್ತ್ಕೊಟ್ಟಿದ್ದಾರೆ. ನೀವೆಲ್ಲ ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಕಲ್ತ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಯಾವಾಗಲೂ ಬರ್ತೀವಿ, ಈ ಥರ ಒಳ್ಳೊಳ್ಳೆ ರುಚಿಯಾದ ಅಡುಗೆನ ಮಾಡಿಕೊಡೋಣ. ಇನ್ನೂ ಬರ್ತಾರಂತೆ ಮೇಡಮ್, ಇನ್ನು ನಾನ್ ವೆಜ್ ಎಲ್ಲ ತೋರಿಸ್ಬೇಕು. ತಿರ್ಗಾ ಮುಂದಿನ ಅಡುಗೆಗೆ ಬರ್ತಾರೆ, ಖುಷಿಯಾಗಿ ಮಾಡಿಕೊಡ್ತಾರೆ. ಮುಂದೆ ಬರ್ತಾರೆ, ಇನ್ನೂ ಜಾಸ್ತಿ ಮಾತಾಡ್ತಾರೆ. ಇವತ್ತು ಹೊಸದಲ್ವಾ, ಮೆತ್ತಗೆ ಮಾತಾಡ್ತಾ ಇದ್ದಾರೆ. ಮುಂದೆ ಇದ್ದೇ ಇದೆ ಮಾರಿ ಹಬ್ಬ, ಏನಂತೀರಾ? ಕರೆಕ್ಟ್ ಅಲ್ವಾ? ಹೌದು. ಹೊಸದು ಬಂದಾಗ ಭಯ ಅನ್ನೋದಿರುತ್ತೆ. ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಪ್ರೀತಿ ಬೆಳೆಸ್ಬೇಕು. ಇವ್ರನ್ನೂ ಬೆಳೆಸಿ, ನಮ್ಮನ್ನು ಬೆಳೆಸಿ, ಪ್ರೀತಿಯಾಗಿರಿಸಿ. ಏನಂತೀರಾ ಮೇಡಮ್? ಧನ್ಯವಾದ. ನಾನು ಒಂಚೂರು ಟೇಸ್ಟ್ ಮಾಡಿಬಿಡ್ತೀನಿ, ನೀವು ಒಂಚೂರು ರುಚಿ ನೋಡ್ಬಿಡಿ. ಆಹಾ, ಬಿಸಿ ಬಿಸಿ ಇಲ್ಲ. ತುಪ್ಪದ ಸ್ವಾದ, ದ್ರಾಕ್ಷಿ, ಗೋಡಂಬಿ ಇರಿ ಮೇಡಮ್. ಇನ್ನೊಂದು ಬಾದಾಮಿ ಇದೆ, ತಿನ್ಬಿಡ್ತೀನಿ. ತುಂಬ ಚೆನ್ನಾಗಿದೆ, ಈಸಿಯಾಗಿ. ಇನ್ನೂ ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಇಷ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ಈಗ ದೊಡ್ಡ ಸೀನಿಯರ್ ಸಿಟಿಸನ್ಗಳಿಗೆ ಶುಗರ್ಗಳೆಲ್ಲ ಇರುತ್ತೆ. ಸಕ್ಕರೆ ನಾವು ಸ್ವಲ್ಪ ಬೆಲ್ಲ ಕಮ್ಮಿನೂ ಹಾಕಿದ್ದೀವಿ. ಬೇಕು ಅಂದರೆ ಇನ್ನೂ ಅರ್ಧ kg ಹಾಕ್ಕೋಬೋದು, ಸಿಹಿಯಾಗಿ ತಿನ್ಕೋಬೋದು. ಸಿಹಿಯಾಗಿ ಬಂದಿದ್ದಾರೆ, ನಮ್ಮ ಅಡುಗೆ ಮನೇಲಿ ಅಡುಗೆ ಮಾಡಿಬಿಟ್ಟಿದ್ದಾರೆ. ಖುಷಿ ಅನಿಸ್ಬಿಡುತ್ತೆ. ಯಾವತ್ತೂ ಸಿಹಿಯಿಂದ ಮುಂದೆ ಹೋದ್ರೇ ಎಲ್ಲ ಒಂದು ಮೆಟ್ಲುಗಳು ಹತ್ಬೋದು, ಇಳಿಬೋದು, ಏನು ಬೇಕಾಗುತ್ತೆ. ನಿಮ್ಮ ಪ್ರೀತಿ ಹಿಂಗೆ ಇರಲಿ. ತುಂಬ ರುಚಿಯಾಗಿ ಮಾಡಿದ್ದಾರೆ. ಬೇಗ ಮನೆಗಳಲ್ಲಿ ಹಬ್ಬದ ದಿನ, ಯಾವತ್ತನ ಶನಿವಾರದ ದಿನ, ಗುರುವಾರದ ದಿನ, ಶಿವರಾತ್ರಿ ಬರ್ತಾ ಇದೆ, ಇದೆಲ್ಲ ಮಾಡ್ಕೊಂಡು ತಿನ್ನಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರೀತಿ ಹಿಂಗೆ ಬೆಳೆಯುತ್ತೆ. ಏನಂತೀರಿ ಮೇಡಮ್? ಹೋಗಿ ಬರೋಣ, ಪ್ರೀತಿ ತರೋಣ. ಥ್ಯಾಂಕ್ ಯು.